ಇವತ್ತು ನಮ್ಮ ಮನೇಲಿ ಎಣ್ಗಾಯಿ ಸಾರು ಮಾಡ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮಸಾಲೆಗೆ ರುಬ್ಕೊತಾ ಇದ್ದೀನಿ. 1-3 ಲವಂಗ, ಸ್ವಲ್ಪ ಚಕ್ಕೆ, 1 ಈರುಳ್ಳಿ, 1 ಅರ್ಧ ಇಳುಕು ಬೆಳ್ಳುಳ್ಳಿ, 1 ಸ್ವಲ್ಪ ಶುಂಠಿ, ಒಂದು 4 ಒಣಮೆಣ್ಸಿನ್ಕಾಯಿ, 1-3 ಹಸಿಮೆಣ್ಸಿನ್ಕಾಯಿ, 1 ಟೊಮೆಟೊ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಕಡಲೆಪಪ್ಪು ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ತಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ, ಒಂದು 4 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನ್ ಅಜ್ಕರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಹುರ್ಕೊಂಡಿರೋದೆಲ್ಲ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ 1-3 ಸ್ಪೂನ್ ಎಣ್ಣೆ ಒಗ್ಗರಣೆಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ಖಾರ ಮಿಕ್ಸ್ ಮಾಡ್ಕೊಂಡು ನಾನೊಂದು 11 ಬದನೆಕಾಯಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದು. ಅದು ಖಾರ ರುಬ್ಬಿರೋದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಒಂದು 2 ನಿಮಿಷ ಫ್ರೈ ಆಗಲಿ ಎಣ್ಣೆಯಲ್ಲಿ. ಮಿಕ್ಸ್ ಮಾಡಿಕೊಂಡು ಒಂದು ಖಾರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಉಳಿದಿರೋ ಖಾರ ಎಲ್ಲ ನಿಮ್ಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೀರು ಬರ್ಸ್ಕೊಬೋದು. ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ, ಅಷ್ಟೊಂದು ಗಟ್ಟಿ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿ ಮಾಡಿದ್ದೀನಿ. ಚಪಾತಿಗಾದರೆ ಗಟ್ಟಿ ಮಾಡ್ಕೊಬೋದು. ವಿಜಿಲ್ ಬರಲಿ. ವಿಜಿಲ್ ಬಂದಮೇಲೆ ಕೂಲ್ ಆಗೋದು ಬೇಡ, ಸ್ವಲ್ಪ ನೀರು ಬಿಟ್ಬಿಟ್ಟು ಕೂಲ್ ಮಾಡ್ಕೊಬೇಕು, ಇಲ್ಲಾಂದರೆ ಬದನೆಕಾಯಿ ನುಣ್ಣಗಾಗ್ಬಿಡ್ತೈತೆ. ಈಗ ಒಂದು 5 ನಿಮಿಷ ಕುದೀಲಿ ಸಾಂಬಾರು. ರೆಡಿಯಾಗಿದೆ ಸಾಂಬಾರು, ಎಣ್ಗಾಯಿ ಸಾರು.
ಎಣ್ಗಾಯಿ ಸಾರಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.